ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕೆಎಸ್ಆರ್ಟಿಸಿಯಿಂದ 1000 ಹೆಚ್ಚುವರಿ ಬಸ್ ಕಾರ್ಯಾಚರಣೆ ನಡೆಸಲಿವೆ. ಡಿಸೆಂಬರ್ 22 ರಿಂದ ಡಿಸೆಂಬರ್ 24ರವರೆಗೆ ಬೆಂಗಳೂರಿಂದ ರಾಜ್ಯ ಹಾಗೂ ಅಂತಾರಾಜ್ಯಕ್ಕೆ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ. ಡಿಸೆಂಬರ್ 25ರಂದು ವಿವಿಧ ಸ್ಥಳಗಳಿಂದ ಬೆಂಗಳೂರಿಗೆ ವಿಶೇಷ ಬಸ್ಗಳು ಸಂಚಾರ ನಡೆಸಲಿವೆ. ಇನ್ನು 4 ಹಾಗೂ 4ಕ್ಕಿಂತ ಹೆಚ್ಚಿನ ಟಿಕೆಟ್ ಕಾಯ್ದಿರಿಸಿದರೆ %5 ರಿಯಾಯಿತಿ, ರಿಟರ್ನ್ ಟಿಕೆಟ್ ಕೂಡ ಕಾಯ್ದಿರಿಸಿದರೆ %10 ರಿಯಾಯಿತಿ ದೊರೆಯಲಿದೆ. ಮಾರತ್ಹಳ್ಳಿ ಬ್ರಿಡ್ಜ್ ಬಳಿ ಎಲ್ಪಿ ಬಟ್ಟೆ ಶೋರೂಂನಲ್ಲಿ ಅಗ್ನಿ ಅವಘಡ ಸಂಭವಿಸಿತು. ಬೆಂಕಿ ಜ್ವಾಲೆಗೆ 3 ಮಹಡಿಗಳ ಕಟ್ಟಡ ಧಗಧಗಿಸಿತು. ಅಂಗಡಿ ಪಕ್ಕದಲ್ಲಿದ್ದ ಟ್ರಾನ್ಸ್ಫಾರ್ಮರ್ ಕೂಡ ಬೆಂಕಿಗೆ ಆಹುತಿಯಾಗಿತ್ತು. ಇನ್ನು ಅಗ್ನಿ ಜ್ವಾಲೆಯಿಂದಾಗಿ ಕಟ್ಟಡದಲ್ಲಿ ಸಿಲುಕಿದ್ದ 4 ಪಕ್ಕದ ಕಟ್ಟಡಕ್ಕೆ ಜಂಪ್ ಆಗಿದ್ದಾರೆ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆನೇಕಲ್ ಬಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಬೋಧಕ ಸಿಬ್ಬಂದಿ ಕೊರತೆ ಎದುರಾಗಿದೆ. ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ. ಇನ್ನು ಹಾಸ್ಟೆಲ್ನಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯೂ ಇಲ್ಲ, ಗುಣಮಟ್ಟದ ಆಹಾರ ನೀಡುತ್ತಿಲ್ಲ, ಸ್ವಚ್ಛತೆ ಇಲ್ಲದೆ ವಿದ್ಯಾರ್ಥಿಗಳಿಗೆ ಚರ್ಮದ ಕಾಯಿಲೆ ಕಾಣಿಸಿಕೊಳ್ಳುತ್ತಿದೆ ಅಂತ ಪೋಷಕರು ಕಿಡಿಕಾರಿದ್ದಾರೆ. ಅವ್ರಿಗೆ ಊಟದ ಸಮಸ್ಯೆ ಇದೆ, ನಮ್ಗಿಲ್ಲ ಅಂತ ಹೇಳ್ತಿಲ್ಲ. ಕರೆಂಟಿನ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ, ಒಂದು ಸ್ವಚ್ಛತೆ ಇಲ್ಲ. ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಸುತ್ತಲೂ ನೋಡಿದ್ರೆ, ವಾರ್ಡ್ ಇದ್ರ ಸುತ್ತಲೂ ನೋಡಿದ್ರೆ, ರೂಮ್ ಸುತ್ತಲೂ ನೋಡಿದ್ರೆ ಎಷ್ಟು ಫೆಸಿಲಿಟಿ ಇದೇ ಇಲ್ಲ. ಅವ್ರಿಗೆ ಸೇಫ್ಟಿ ಅನ್ನೋದೇ ಇಲ್ಲ. ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆ ಉಂಟು ಮಾಡುತ್ತಿದ್ದಾರೆ. ಬೀದಿ ಬದಿ ವ್ಯಾಪಾರಸ್ಥರನ್ನ ಏಕಾಏಕಿ ತೆರವು ಮಾಡುತ್ತಿರುವುದನ್ನ ಖಂಡಿಸಿ ಇವತ್ತು ನೂರಾರು ಬೀದಿ ಬದಿ ವ್ಯಾಪಾರಸ್ಥರು ಪ್ರತಿಭಟನೆ ನಡೆಸಿದ್ರು. ಪಾಲಿಕೆ ಕೇಂದ್ರ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಓಟ್ ಹಾಕಕ್ ಮಾತ್ರ ಹಕ್ಕೈತೆ ನಮ್ಗೆ, ವ್ಯಾಪಾರ ಮಾಡಕ್ ಹಕ್ಕಿಲ್ವಾ, ಜೀವನ ಮಾಡಕ್ ಹಕ್ಕಿಲ್ವಾ ನಮ್ಗೆ? ಏನಕ್ಕೆ ಈ ತರ ಟಾರ್ಚರ್ ಮಾಡ್ತಾವ್ರೆ? ಇಲ್ಲ ನಮ್ಗೇನಾದ್ರೂ ಅನುಕೂಲ ಮಾಡ್ಕೊಡಿ, ನಾವು ವ್ಯಾಪಾರನೇ ಮಾಡಲ್ಲ. ನಮ್ ಜೀವನಕ್ಕೆ ಅನುಕೂಲ ಮಾಡ್ಕೊಡಿ, ವ್ಯಾಪಾರ ಮಾಡಲ್ಲ ನಾವು.